ಫೈನ್. ಪ್ರೈಸಲ್ಲ. ನಾವು ತರಗತಿಯಲ್ಲಿ ನಿನ್ನೆ ಮೊನ್ನೆ ತನ್ನ ಅಜಾಗರೂಕತೆಯಿಂದ ಮ್ಯೂಟ್ ಮಾಡ್ಕೊಳ್ಳೋಣ. ತನ್ನ ಅಜಾಗರೂಕತೆಯಿಂದ ಅಥವಾ ಅವಿವೇಕತನದಿಂದ ಅಥವಾ ಗರ್ವದಿಂದ ದೇವರ ಸಾನ್ನಿಧ್ಯವನ್ನು ಹೇಗೆ ಕಳೆದುಕೊಂಡರು ಎಂಬುದನ್ನು ನಾವು ಧ್ಯಾನಿಸ್ತಾ ಇದ್ದೆವು. ಹೌದಾ? ಪ್ರೈಸ್ ದಿ ಲಾರ್ಡ್. ಹೇಗೆ? ಆದಾಮನ ಪಾಪಕ್ಕೆ ಕಾರಣಕರ್ತರು ಯಾರಾಗಿದ್ರು? ಹೆಂಡತಿಯಾದ ಅವಳು. ಆದಾಮನ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ಎರಡನೇದಾಗಿ ಮೋಶೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೋಶೆ ಬ್ರದರ್. ಪಾರ್ಟ್ ಎಷ್ಟನೇ ಪಾರ್ಟ್ ಬ್ರದರ್? ಇದು ಬೇಕಾದ್ರೆ ತಗೊಳ್ಳಿ, ಭಾಗ 3 ಅಲ್ವಾ? ಹೌದು ಬ್ರದರ್. ಭಾಗ 3. ಪ್ರೈಸ್ ದಿ ಲಾರ್ಡ್. ಮೋಶೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೋಶೆಯನ್ನ ದೇವರು ಇಸ್ರಾಯೇಲ್ ಜನರನ್ನ ಈಜಿಪ್ತಿನಿಂದ ಬಿಡಿಸಿ ಕಾನಾ ದೇಶಕ್ಕೆ ಅಥವಾ ಕಾನನಾಡಿಗೆ ಕರೆದುಕೊಂಡು ಹೋಗಲು ಆರಿಸಿಕೊಂಡರು. ಹೌದಾ? ಹೌದು ಬ್ರದರ್. ಹೌದು. ಇದೆಲ್ಲ ನಮಗೆ ಗೊತ್ತಿದೆ. ಗೊತ್ತಿಲ್ವಾ? ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಬಂಧನದಲ್ಲಿದ್ದಂತಹ ಈಜಿಪ್ತಿನಲ್ಲಿ ಇಸ್ರಾಯೇಲರು ಬಂಧನದಲ್ಲಿದ್ದರು. ಅವ್ರನ್ನ ಹೊರಗಡೆ ಕರ್ಕೊಂಬಂದು ಒಂದು ನದಿಯನ್ನು ದಾಟಿಸಿ ಅಲ್ಲಿಂದ ಹಾಲು ಜೇನು ಹರಿಯುವ ನಾಡಾದ ಕಾನಾ ನಾಡಿಗೆ ಇವರೆಲ್ಲರೂ ಇಲ್ಲಿ ಬರಬೇಕು. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಬೇಕು ಅವರನ್ನು ಮುನ್ನಡೆಸಲಿಕ್ಕೆ. ಹಾಗಾಗಿ ಮೋಶೆಯನ್ನು ದೇವರು ಆರಿಸ್ಕೊಂಡ್ರು. ಮೋಶೆಯನ್ನು ಆರಿಸ್ಕೊಳ್ಬೇಕಾದ್ರೆ ದೇವರು ಹೇಳ್ತಾರೆ, ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ಮೋಶೆಯನ್ನ ದೇವರು ಆರಿಸ್ಕೊಳ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, 3ನೇ ಅಧ್ಯಾಯ ವಾಕ್ಯ 9 ಹಾಗೂ 10 ಓದೋಣ. ಈಗ ಕೇಳು, ಇಸ್ರಾಯೇಲರ ಮೊರೆ ನನಗೆ ಮುಟ್ಟಿದೆ. ಈಜಿಪ್ಟಿನವರು ಅವರಿಗೆ ಕೊಡುತ್ತಿರುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದ್ದರಿಂದ ಹೋಗು, ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಈಜಿಪ್ಟ್ ದೇಶದಿಂದ ಹೊರ ತರುವುದಕ್ಕಾಗಿ
ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತಿದ್ದೇನೆ ಎಂದರು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನೋಡಿ, ದೇವರು ಒಂದು ಕೆಲಸವನ್ನ ಕೊಡ್ತಾ ಇದ್ದಾರೆ, ಒಂದು ಜವಾಬ್ದಾರಿಯನ್ನ ಕೊಡ್ತಾ ಇದ್ದಾರೆ. ಯಾರಿಗೆ? ಮೋಶೆಗೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹೌದು ಇವತ್ತು ನನಗೂ ನಿಮಗೂ ಹೌದು brother. ಜವಾಬ್ದಾರಿ ಕೊಟ್ಟಿಲ್ಲ ಅನ್ಕೊಂಡಿದ್ದೀರಾ? ಕೊಟ್ಟಿದ್ದಾರೆ ಬ್ರದರ್, ಕೊಟ್ಟಿದ್ದಾರೆ ಬ್ರದರ್. ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದಾದ್ಮೇಲೆ ಹೇಳ್ತಾರೆ 12ನೇ ವಾಕ್ಯದಲ್ಲಿ ಹೇಳ್ತಾರೆ, 12ನೇ ವಾಕ್ಯದಲ್ಲಿ ನೋಡಿ, 3ನೇ ಅಧ್ಯಾಯ 12ನೇ ವಾಕ್ಯ. ನಾನೇ ಇದಕ್ಕೆ ದೇವರು, ಆ ನಾನೇ ನಿನ್ನ ಸಂಗಡ ಇರುವೆನು. ಆಮೇನ್. ನೀನು ನನ್ನ ಜನರನ್ನು ಈಜಿಪ್ಟಿನಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲಿ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿ ಇರುವುದು ಎಂದರು. ಪ್ರೈಸ್ ದಿ ಲಾರ್ಡ್. ಏನ್ ಹೇಳ್ತಾ ಇದಾರೆ? ನಾನೇ ನಿನ್ನ ಜೊತೆ ಇರುವೆನು. ನಿಮ್ಮೊಡನೆ ನಾನೇ ಇರ್ತೀನಿ ಅಂತ ಹೇಳ್ತಾರೆ ಹೇಳ್ತಾ ಬ್ರದರ್. ಇದಾರ. ಈಗ ಈ ಕೆಲಸ ಹೌದು brother. ಮೋಶೆ ಕೈಯಲ್ಲಿ ಮಾಡಕ್ಕಾಗುತ್ತಾ? ಫರೋಹನ ಬಳಿಗೆ ಹೋಗಿ ಇಸ್ರೇಲ್ ಜನರನ್ನ ಬಿಡುಗಡೆ ಮಾಡಿಕೊಂಡು ಕರ್ಕೊಂಡ್ಬರ್ಲಿಕ್ಕೆ ಆಗುತ್ತಾ? ಆಗುತ್ತಾ? ದೇವರು ಇದ್ರೆ ದೇವರ ಆಗುತ್ತೆ. ಆಶೀರ್ವಾದ ಇದ್ರೆ ಆಗುತ್ತೆ ಬ್ರದರ್. ನಾನು ಹೇಳ್ತಿರೋದು ಮೋಶೆಯಿಂದ ಮಾತ್ರ ಆಗುತ್ತಾ? ಇಲ್ಲ ಇಲ್ಲ, ಬ್ರದರ್, ಆಗಲ್ಲ. ಆಗುದಿಲ್ಲ. ಇಲ್ಲ ಅಲ್ವಾ? ಓಕೆ. ಈಗ ಹೌದು ಬ್ರದರ್. ಈಗ ಪ್ರೆಸೆಂಟ್ ಸಿಚುವೇಶನ್ ಬರೋಣ. ಈ ಭೂಮಿ ಒಂದು ಈಜಿಪ್ಟ್ ಆಗಿ ಮಾರ್ಪಟ್ಟಿದೆಯಾ ಇಲ್ವಾ? ಮಾರ್ಪಟ್ಟಿದೆ ಬ್ರದರ್. ಕನ್ಫರ್ಮಾ? ಮಾರ್ಪಟ್ಟಿದೆ ಬ್ರದರ್. ಹೌದಾ? ಹೌದಾ? ಹೌದು ಹೌದು ಬ್ರದರ್. brother. ಹೌದು. ಯಾಕಂದ್ರೆ ಎಲ್ಲರೂ ಏನಾಗಿದ್ದಾರೆ? ಬಂಧನದಲ್ಲಿದ್ದಾರೆ. ಬಂಧನದಲ್ಲಿ ಕೈದಿಗಳಾಗಿದೆ. ಇದರಾ? ನೀವೇ ಬ್ರದರ್ ಎಲ್ಲ. ಪ್ರೈಸ್ ದಿ ಲಾರ್ಡ್. ಈಜಿಪ್ತಿನ ಹೊರಬಂದು ಇಲ್ಲಿ ಮೋಶೆ ಒಂದು ನದಿಯನ್ನು ದಾಟಿಸ್ತಾರೆ. ಆದರೆ ನಾವು ಮರಣ ಎಂಬ ನದಿಯನ್ನು ದಾಟಿ ಅಲ್ಲಿಂದ ಪಲಾಯನ ಮಾಡಿ ಹಾಲು ಜೇನಾಗಿ ಹರಿಯುವಂತಹ ಸ್ವರ್ಗಕ್ಕೆ ನಾವು ಹೋಗ್ಬೇಕು. ಜೊತೆಯಲ್ಲಿರುವ ಪ್ರತಿಯೊಬ್ಬ ಜನರನ್ನ ಕರ್ಕೊಂಡು ಹೋಗ್ಬೇಕು. ಹೌದಾ? ಹೌದು ಬ್ರದರ್. ನಾನು ನಿಮಗೆ ತಿಳಿಸ್ತಾರೆ. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು ಬ್ರದರ್. ಅದಕ್ಕೋಸ್ಕರನೇ ಇಲ್ಲಿ ದೇವರು ಯಾಜಕರು, ಬೋಧಕರು, ಮೂರನೇದು ಪ್ರವಾದಿಗಳು, ಅಥವಾ ವಿಶ್ವಾಸಿಗಳು. ಪ್ರೈಸ್ ದಿ ಲಾರ್ಡ್. ಈ ಮೂರು ವ್ಯಕ್ತಿಗಳನ್ನ ದೇವರು ಆರಿಸ್ಕೊಂಡಿದ್ದಾರೆ. ಹೌದಾ ಅಂತ ಹೇಳಿದ್ರೆ ನೋಡಿ, ವಾಕ್ಯ ಓದೋಣ. ಮತ್ತಾಯನು ಬರೆದ ಶುಭ ಸಂದೇಶ 23ನೇ ಅಧ್ಯಾಯಕ್ಕೆ ಬನ್ನಿ. ಮತ್ತಾಯ 23ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದೋಣ. ಧರ್ಮಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಸ್ಥಾನದಲ್ಲಿ ಇದ್ದಾರೆ. ಸಾಕು. ಇದಾರಾ? ಹೇಳಿದಾರಾ? ಇದಾರೆ ಬ್ರದರ್. ನಾನು ನಿಮಗೆ ತಿಳಿಸಿದ್ರೆ ಅರ್ಥ ಆಗ್ತದೆ ಅಂತ ಭಾವಿಸ್ತೀನಿ. ಹೌದು ಬ್ರದರ್. ಹೇಳಿದ್ದಾರೆ ಬ್ರದರ್. ಹೇಳಿದ್ದಾರೆ, ಮೋಶೆಯ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಯಾರನ್ನ ದೇವರು ಆರಿಸ್ಕೊಂಡ್ರು? ಮೋಶೆಯನ್ನ. ಇಲ್ಲಾರನ್ನ ಆರಿಸ್ಕೊಂಡ್ರು? ನಮ್ಮನ್ನ ಅಲ್ವಾ? ಯಾಜಕರನ್ನ, ಪ್ರೀಚರ್ಸ್ನ, ಪ್ರಾಫೆಟ್ ಎಲ್ಲರನ್ನು ಅಲ್ವಾ? ದೀಕ್ಷಾಸ್ಥಾನ ಪಡೆದಂತ ಪ್ರತಿಯೊಬ್ಬರನ್ನ ಹೌದು. ದೇವರು ಆರಿಸ್ಕೊಂಡ್ರು. ಹೌದು ಬ್ರದರ್. ಹೌದಾ? ಆರಿಸ್ಕೊಂಡು ದೀಕ್ಷಾಸ್ಥಾನ ಪಡೆದುಕೊಂಡಿರುವಂತ ಪ್ರತಿಯೊಬ್ಬರನ್ನ ದೇವರು ಆರಿಸ್ಕೊಂಡ್ರು. ಆರಿಸ್ಕೊಂಡಿದ್ದಾರೆ. ಹಾ. ನಂತರ ಮೋಶೆಗೆ ಹೇಳಿದ್ರು, ನೀನು ಎದುರುಬೇಡ, ನಾನು ನಿನ್ನ ಜೊತೆಲಿ ಇರ್ತೀನಿ. ಯಾವಾಗ ಇರ್ತಾರಂತೆ ಅವ್ರ ಜೊತೆಲಿ? ನಮ್ಮ ಜೊತೆಲಿ ಮೋಶೆ ಜೊತೆಲಿ ಯಾವಾಗ ಇರ್ತೀನಿ ಅಂತ ಹೇಳಿದ್ರು. ನೀನು ಫರೋಹನ ಬಳಿಗೆ ಹೋಗ್ಬೇಕಾದ್ರೆ ಎದುರುಬೇಡ, ನಾನು ನಿನ್ನ ಜೊತೆಲಿ ಇರ್ತೀನಿ. ಫರೋಹನ ಬಳಿಗೆ ಹೋಗ್ಬೇಕಾದ್ರೆ ಅಲ್ವಾ? ಹೌದಾ?
ಹೌದು ಬ್ರದರ್ ಹೌದು brother. ಹಾ ಹೌದು ಅಂದ್ರೆ ಅವರ Brother. ಕೆಲಸ ಮಾಡ್ಬೇಕಾದ್ರೆ ಅವರು ದೇವರು ಮೋಶೆ ಜೊತೆಲಿ ನಮ್ ಜೊತೆ ಇರ್ತಾರೆ. ಜೊತೆಲಿ ಇರ್ತಾರೆ ಬ್ರದರ್. ಅಲ್ವಾ? ಮೋಶೆ ಜೊತೆಲಿ ದೇವ್ರೇನು ಹೇಳಿದ್ರು, ನೀನು ಫರೋಹನ ಬಳಿಗೆ ಹೋಗ್ಬೇಕಾದ್ರೆ ನಾನು ನಿನ್ನ ಜೊತೆಲಿ ಇರ್ತೀನಿ, ಹೆದರ್ಬೇಡ. ಅದೇ ರೀತಿ ನಮಗೇನು ಹೌದು ಹೇಳಿದ್ರು? ಹೇಳಿದ್ರು. ಹೇಳಿದ್ದಾರೆ. ನಮ್ಗೇನು ಹೇಳಿದ್ರು? ಇವರೆಲ್ಲರೂ ನಿನ್ನ ಕರ್ಕೊಂಡು ಈ ಕಡೆ ಬರಬೇಕಾದ್ರೆ ಹೆದರ್ಬೇಡ, ನಾನು ನಿನ್ನ ಜೊತೆಲಿ ಇರ್ತೀನಿ. ಆಮೇನ್. 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 ಯಾವಾಗಿರ್ತಾರಂತೆ? ಯಾವಾಗಿರ್ತಾರಂತೆ? ಯಾವಾಗಿರ್ತಾರೆ? ನಾವು ಅವರ ಪರವಾಗಿ ಕೆಲಸ ಮಾಡುವಾಗ. ಅವರ ಪರವಾಗಿ ಅಲ್ಲ, ಅವರ ಕೆಲಸವನ್ನ ಮಾಡ್ಬೇಕಾದ್ರೆ. ಆಮೇನ್. ಹೌದಾ? ಹೌದಾ ಅಂತ ಹೇಳಿದ್ರೆ ಆಮೇನ್. ನೋಡಿ, ಆಮೆನ್. ಸಂತ ಪೌಲರು ಹೇಳ್ತಾರೆ ಹೌದು ನೋಡಿ, ಬ್ರದರ್. ಸಂತ ಪೌಲರು ಹೇಳ್ತಾರೆ 1 ಕೊರಿಂಥಿ 3ನೇ ಅಧ್ಯಾಯ 9ನೇ ವಾಕ್ಯ ಓದಿ. 1 ಕೊರಿಂಥಿ. ನಾವು ಹಾ, ದೇವರ ಸಹಕಾರ್ಮಿಕರು. ಆಮೇನ್. ಸಾಕು ನೀವು ದೇವರೇ ಸಾಗುವಳಿ ಮಾಡುವ ಹೊಲ, ಸಾಕು ಅವರೇ ನಿರ್ಮಿಸುತ್ತಿರುವ ಮಂದಿರ. ಸಾಕು ಸಾಕು ಸಾಕು. ವಾಕ್ಯ ನಮಗೇನ್ ಬೇಕೋ ಅದು ತಗೊಳ್ಳೋಣ. ನಾವು ದೇವರ ಸಹಕಾರ್ಮಿಕರು. ದೇವರ ಸಹಕಾರ್ಮಿಕರು. ಸಹಕಾರ್ಮಿಕರಂದ್ರೆ ಏನು? ಅವರ ಜೊತೆಯಲ್ಲಿ ಕೆಲಸ ಹಾ, ಮಾಡೋರು. ಜೊತೆಯಲ್ಲಿ ಅವರ ಕೆಲಸವನ್ನ ಮಾಡೋದಕ್ಕಾಗಿ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಯಾರ್ಯಾರನ್ನ? ಯಾಜಕರು, ಬೋಧಕರು, ನಮ್ಮನ್ನ. ಪ್ರವಾದಿಗಳು, ವಿಶ್ವಾಸಿಗಳು. ವಿಶ್ವಾಸಿಗಳು ಅಂದ್ರೆ ಯಾರು? ನಾವು ಪ್ರಭು ಯೇಸುವಿನಲ್ಲಿ ವಿಶ್ವಾಸ ನಾವೇ ಬ್ರದರ್. ದೀಕ್ಷಾ ಸ್ನಾನ ಪಡೆದ. ಹೌದಾ? ಹೌದು ಬ್ರದರ್. ಓಕೆ, ನೀವು ದೀಕ್ಷಾಸ್ಥಾನ ಪಡೆದಿದ್ದೀರಾ, ಸರಿ, ಪ್ರಾರ್ಥನೆಯಲ್ಲಿ ಇದ್ದೀರಾ, ನೀವು ವಿಶ್ವಾಸಿಗಳು. ಇವಾಗ ದೀಕ್ಷಾಸ್ಥಾನ ತಗೊಂಡವರು ಬೇರೆ ಬೇರೆ ಕೆಲಸಕ್ಕೆ ಕಾರ್ಯಗಳನ್ನು ಮಾಡ್ತಾರೆ, ಸೈತನ ಕಾರ್ಯಗಳನ್ನು ಮಾಡ್ತಾರೆ. ಅವ್ರು ಯಾರು? ಅವರು ವಿಶ್ವಾಸಿಗಳ? ಇಲ್ಲ, ಮತ್ತೆ ವಿಶ್ವಾಸಿಗಳಲ್ಲ. ಮತ್ತೆ ಮತ್ತೆ ಯಾರು? ನಾವು ಫಲಹೀನ ಯೋಚನೆ ದೀಕ್ಷಾ ಮಾಡಿ. ಸ್ನಾನ ಪಡೆದುಕೊಂಡ ವ್ಯಕ್ತಿಗಳು ದೇವರನ್ನು ಅರಿತುಕೊಂಡು ಅವರ ಸಹಕಾರ್ಮಿಕರಾಗಿ ಕೆಲಸ ಮಾಡಿದ್ರೆ ಮಾತ್ರ ನಾವು ಅವರ ವಿಶ್ವಾಸಿಗಳು. ಇಲ್ಲ ಅಂದ್ರೆ ಅವಿಶ್ವಾಸಿಗಳು. ಅರ್ಥ ಆಯ್ತಾ? ಯಾರು ಪ್ರಭುವನ್ನ ಅರಿತುಕೊಂಡಿರ್ತಾರೋ, ಯಾರು ಪ್ರಭುವನ್ನ ಅರಿತುಕೊಂಡು ಅವರ ಮೇಲೆ ವಿಶ್ವಾಸ ಇಟ್ಟು ಜೀವಿಸ್ತಾರೋ ಅವರು ಮಾತ್ರ ವಿಶ್ವಾಸಿಗಳು. ನೀನು ರಾಬರ್ಟ್ ಅಂತ ಹೆಸರಾದ್ರೂ ಇಟ್ಕೋ, ಜಾನ್ ಆದ್ರು ಅಂತ ಹೆಸರಾದ್ರೂ ಇಟ್ಕೋ, ಬೇರೆ ಬೇರೆ ದೊಡ್ಡ ದೊಡ್ಡ ಇಂಗ್ಲಿಷ್ ಹೆಸರುಗಳು, ಅಥವಾ ಬೇರೆ ಬೇರೆ ಸುಂದರವಾದ ರೋಜಾ, ಅದು ಇದು, ಮೇರಿ, ನೀನು ಏನೇ ಹೆಸರಿಟ್ಕೊಂಡ್ರು ನೀನು ವಿಶ್ವಾಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ತಮಾಷೆ ಅಲ್ಲ, ತಮಾಷೆ ಅಲ್ಲ. ಬೈಬಲಲ್ಲಿ ಸಂತ ಪೌಲರು ಬರೀತಾರೆ 1 ಕೊರಿಂಥಿ 4ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳ್ತಾರೆ, ದೇವರ ಸಾಮ್ರಾಜ್ಯ ಮರಳು ಮಾತಲ್ಲ. ನೀವು ಅನ್ಕೊಂಡಂಗೆ ಅಲ್ಲ, ನೀವು ಅನ್ಕೊಂಡಂಗೆ, ನೀವು ತಿಳ್ಕೊಂಡಂಗೆ ಅಲ್ಲ. ಪ್ರೈಸ್ ದಿ ಲಾರ್ಡ್. ಅಲ್ಲ. ಇದೆಯಾ? ವಾಕ್ಯ ಇದೆಯಾ ನೋಡಿ, ವಾಕ್ಯ ಇದೆಯಾ? ಇದೆ brother. ಓದಿ, ಇದೆ ಓದಿ ವಾಕ್ಯ. ದೇವರ ಸಾಮ್ರಾಜ್ಯ ಮರಳು ಮಾತಲ್ಲ, ಮರಳು ಮಾತಲ್ಲ, ಶಕ್ತಿಯ ಸಾಧನ. ಅದೊಂದು ಶಕ್ತಿಯ ಸಾಧನವಾಗಿದೆ. ಆ ಸಾಧನವನ್ನು ನೀವು ಹೊರಬೇಕು ಅಂತ ಹೇಳಿದ್ರೆ ನೀವು ವಿಶ್ವಾಸಿಗಳಾಗಿದ್ದರೆ ಮಾತ್ರ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಮೋಶೆಗೆ ದೇವರು ಈಜಿಪ್ತಿನಿಂದ ಇಸ್ರೇಲ್ ಜನರನ್ನು ಕರ್ಕೊಂಡು ಕಾನಾ ದೇಶಕ್ಕೆ ಕರ್ಕೊಂಡು ಬರಲಿಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಭೂಮಿಯಲ್ಲಿರುವಂತಹ ಸೈತಾನನ ಬಂಧನದಲ್ಲಿರುವಂತಹ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಈ ಒಂದು ಮರಣ ಎಂಬ ನದಿಯನ್ನು ದಾಟಿಸಿ ಸ್ವರ್ಗಕ್ಕೆ ಕರೆದುಕೊಂಡು ಬರುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಹಾಗಾದರೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಈ ದಿನಗಳಲ್ಲಿ? ಏನು ಕೆಲಸ ಮಾಡ್ತಾ ಇದ್ದೀವಿ? ಒಂದು 10 ನಮೋ ಮರಿಯ, ಒಂದು ಪರಲೋಕದ ನಮ್ಮ ತಂದೆಯೇ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ರೆ ಪರಲೋಕ ಪ್ರವೇಶ ಆಗುತ್ತಾ? ದೇವರ ಸಾಮ್ರಾಜ್ಯ ಮರಳು ಮಾತಲ್ಲ, ಅದೊಂದು ಶಕ್ತಿಯ ಸಾಧನವಾಗಿದೆ.
ನಾವು ಅಂದ್ಕೊಂಡಂಗಲ್ಲ. ಇಲ್ಲ, ನಾನು ಕ್ರೈಸ್ತ, ನನಗೆ ದೀಕ್ಷಾಸ್ಥಾನ ಕೊಟ್ಟಿದ್ದಾರೆ, ನಾನು ಪರಲೋಕ ಪ್ರವೇಶ ಮಾಡ್ತೀನಿ ಅಂದರೆ ಅದಕ್ಕೆ 100ಕ್ಕೆ 100ರಷ್ಟು ಸುಳ್ಳು. ಒಂದು ಆಯ್ಕೆ ಮಾಡೋದಕ್ಕಾಗಿ ನಿಮಗೆ ದೀಕ್ಷಾಸ್ಥಾನ ಕೊಡೋದು, ಅದಾದ ಮೇಲೆ ನೀವು ವಿಶ್ವಾಸಿಗಳಾಗಬೇಕು. ವಿಶ್ವಾಸಿಗಳಾಗಿ ನಂತರ ದೇವರ ಕಾರ್ಯವನ್ನು ಮಾಡಿದ್ರೆ ಮಾತ್ರ ನಾವು ವಿಶ್ವಾಸಿಗಳಾಗಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ವಿಶ್ವಾಸಿಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಮೋಶೆಗೆ ಜವಾಬ್ದಾರಿ ಕೊಟ್ಟರು, ಆದರೆ ಮೋಶೆ ಆ ಜವಾಬ್ದಾರಿಯನ್ನು ಯಾವ ರೀತಿ ಬಳಸ್ಕೊಂಡ್ರು? ಕರ್ಕೊಂಡು ಬಂದರು, ಹೊರಗಡೆ ಕರ್ಕೊಂಬಂದರು, ಇಸ್ರೇಲ್ ಜನರನ್ನು ಹೊರಗಡೆ ಕರ್ಕೊಂಬಂದರು. ಪ್ರೈಸ್ ದಿ ಲಾರ್ಡ್. ನದಿಯನ್ನು ದಾಟಿಸಿದ್ರು, ನದಿಯನ್ನು ಕೂಡ ದಾಟಿಸಿದ್ರು. ಇಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಕೇವಲ 40 ದಿನ ಮಾತ್ರ. ಇಲ್ಲಿಂದ ಇಲ್ಲಿಗೆ ಬರಲಿಕ್ಕೆ 40 ದಿನ ಮಾತ್ರ, 40 ದಿನ. ಆದರೆ ದೇವರು 40 ವರ್ಷ ತಗೊಂಡ್ರು. 40 ವರ್ಷಗಳ ಕಾಲ ದೇವರು ಮೋಶೆಯ ಮುಖಾಂತರ ಜನರನ್ನು, ಇಸ್ರೇಲ್ ಜನರನ್ನು ಮುನ್ನಡೆಸಿದ್ರು. ಇಲ್ಲಿ ಪರಿಶೋಧನೆಗೆ ಒಳಪಡಿಸಿದ್ರು, ಪರೀಕ್ಷೆಗೆ ಒಳಪಡಿಸಿದ್ರು. ಇಲ್ಲಿ ಜನರು ನೀಡುತ್ತಿದ್ದಂತಹ ಹಿಂಸೆ, ಜನರು ನೀಡುತ್ತಿದ್ದಂತಹ ಆ ಒಂದು ಟಾರ್ಚರ್ ಏನಿದೆ, ಅದನ್ನು ಮೋಶೆ ತುಂಬ ತಡ್ಕೊಳ್ತಾ ಇದ್ರು. ಮೋಶೆಗೆ ಎಲ್ಲೋ ಒಂದು ಕಡೆ ಅನಿಸಿರ್ಬೋದು, ನಾನು ಇವ್ರನ್ನ ಮುನ್ನಡೆಸ್ತಾ ಇದ್ದೀನಿ, ಯಾವಾಗ ನಾವು ದೇವರಿಲ್ಲದೆ ಕಾರ್ಯ ಮಾಡ್ತೀವೋ ಆ ಕಾರ್ಯ ಸೋಲು. ಒಂದು ಕೆಲಸ ಮಾಡಬೇಕಾದ್ರೆ ಯಾವಾಗ ದೇವರು ನಮ್ಮೊಂದಿಗಿರ್ತಾರೋ ಅದು ಜಯ. ವಿಮೋಚನಾ ಕಂಡ 3:12 ದೇವರು ಹೇಳಿದ್ರು, ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ. ಈ 40 ವರ್ಷಗಳಾಗಲ್ಲ, ತಮಾಷೆ ಅಲ್ಲ. ಇಲ್ಲಿಂದ ಇಲ್ಲಿ ತನಕ ದೇವರು ಆಹಾರ ನೀಡಿದ್ರು. ಯಾರಿಗೆ? ಜನರಿಗೆ ಆಹಾರ, ಬೆಳಕು, ಗಾಳಿ, ಆರೋಗ್ಯ ಹಾಗೂ ಸುರಕ್ಷತೆ ಎಲ್ಲ ನೀಡಿದ್ರು. ಆದರೂ ಕೂಡ ಜನರು ಏನು ಮಾಡಿದ್ರು? ದೇವರನ್ನ ಹೀಯಾಳಿಸ್ಲಿಕ್ಕೆ ನಮ್ಮಂತೆ ಅಲ್ವಾ? ನಮ್ಮ ಹಾಗೇನೆ ನೋಡಿ, ನಮಗೂ ಇಲ್ಲಿ ಏನು ವ್ಯತ್ಯಾಸ ಇಲ್ಲ. ಏನು ನಮಗೆಲ್ಲ ಕೊಟ್ಟಿದ್ದಾರೆ? ಏನು? ಬೈಬಲ್ ಕೊಟ್ಟಿದ್ದಾರೆ, ವಾಕ್ಯ ಕೊಟ್ಟಿದ್ದಾರೆ, ಸಾಕ್ಷಿಗಳು ಕೊಟ್ಟಿದ್ದಾರೆ, ಸಮಯ ಕೊಟ್ಟಿದ್ದಾರೆ. ಆದರೂ ಕೂಡ ನಾವೇನು ಮಾಡೋದು? ಇವೆಲ್ಲವನ್ನ ಬದಿಗಿಟ್ಟು ಯಾರೋ ಹೇಳಿದ್ರು ಅಂತೇಳಿ ನಾವೇನು ಮಾಡೋದು? ಒಂದು ವಿಗ್ರಹ ಮಾಡ್ಕೊಂಡು ಅಲ್ವಾ? ಹೌದು ಹೌದು ಬ್ರದರ್. ದೇವರು ಆ ದಿನದಲ್ಲಿ ಇಸ್ರಾಯೇಲ್ ಜನರು ಈಜಿಪ್ತಿನಿಂದ ಹೊರಬಂದು ಕಾನಾ ದೇಶಕ್ಕೆ ಹೋಗ್ಬೇಕಾದ್ರೆ ಏನೇನು ಕೊಟ್ಟರು ಅದೆಲ್ಲವನ್ನು ಇನ್ನೂ ಜಾಸ್ತಿನೇ ದೇವರು ನಮಗೆ ಕೊಟ್ಟರು. ನಮಗೆ ಜ್ಞಾನ ಕೊಟ್ಟರು, ವಿವೇಕ ಕೊಟ್ಟರು, ಬೈಬಲ್ ಕೊಟ್ಟರು, ವಾಕ್ಯಗಳನ್ನು ಕೊಟ್ಟರು, ಭಾಷೆಗಳನ್ನು ಕೊಟ್ಟರು, ಅರ್ಥ ಮಾಡ್ಕೊಳ್ಳೋ ಜ್ಞಾನವನ್ನು ಕೊಟ್ಟರು, ಪವಿತ್ರಾತ್ಮರನ್ನು ಕೊಟ್ಟರು. ಅವೆಲ್ಲವನ್ನು ನಾವು ಬದಿಗಿಟ್ಟು ನಾವೇನು ಮಾಡೋದು? ದೇವರಲ್ಲದೇ ಇರುವ ವ್ಯಕ್ತಿಗಳನ್ನು ದೇವರು ಅಂತ ಹೇಳೋದು, ದೇವರನ್ನು ಅಲ್ಲಗಳೆದು. ದೇವರ ಜೀವವುಳ್ಳ ವಾಕ್ಯಗಳು ನಮಗೆ ನಮ್ಮ ಕಣ್ಣಿಗೆ ಕಾಣಲಿಲ್ಲ. ಸಂತರುಗಳು ದೇವರಾಗಿ ಮಾರ್ಪಟ್ಟರು, ಮಾತೆ ಮರಿಯಮ್ಮನವರು ದೇವರಾಗಿ ಮಾರ್ಪಟ್ಟರು, ಕೆಲವು ಯಾಜಕರುಗಳು ದೇವರಾಗಿ ಮಾರ್ಪಟ್ಟರು, ಕೆಲವು ಬೋಧಕರುಗಳು ಕೂಡ ದೇವರಾಗಿ ಮಾರ್ಪಟ್ಟರು. ಕೆಲವು ಜನ ನೋಡಿ ಬೋಧಕರು ಹೇಳಿದ್ರೇ ಕೇಳೋದು, ಅಥವಾ ಕೆಲವು ಜನ ಪಾಸ್ಟರ್ಸ್ಗಳು ಹೇಳಿದ್ರೇ ಕೇಳೋದು, ಬೇರೆಯವ್ರು ಹೇಳಿದ್ರೆ ಕೇಳಲ್ಲ. ಇಲ್ಲ ಬ್ರದರ್ ಇದು ತಪ್ಪು ಅಂತಂದರೆ ಇಲ್ಲ ಇಲ್ಲ ನಾನು ಪಾಸ್ಟರ್ ಹೇಳಿದ್ರೇ ಕೇಳೋದು, ಪಾಸ್ಟರ್ ಹೇಳಿದ್ರೆ ಮಾತ್ರ ನಾನು ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ.
ಹಳೆ ಒಡಂಬಡಿಕೆಯಲ್ಲಿರುವಂಥ ಮೋಶೆಯ ಧರ್ಮಶಾಸ್ತ್ರದಲ್ಲಿರುವಂಥ ಒಂದು ವಾಕ್ಯವನ್ನು ಕೂಡ ಜನರು ದೇವರು ಏನು ಮಾಡಲಿಲ್ಲ ಅದನ್ನು ತೆಗೆದಾಕಲಿಲ್ಲ. ಆದರೆ ಜನರು ತೆಗೆದಾಕೋರು. ಯಾರು? ಬೋಧಕರು ತೆಗೆದಾಕೋರು, ಯಾಜಕರು ತೆಗೆದಾಕೋರು, ಪ್ರವಾದಿಗಳು ತೆಗೆದಾಕೋರು, ವಿಶ್ವಾಸಿಗಳು ತೆಗೆದಾಕೋರು. ತಮಗೆ ಇಷ್ಟ ಬಂದ ರೀತಿಯಲ್ಲಿ ಅವ್ರು ಏನು ಮಾಡಿದ್ರು? ಬೈಬಲನ್ನು, ವಾಕ್ಯವನ್ನ ತಿರುಚಿಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಉದಾಹರಣೆಗೆ ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಹಳೆ ಯಾವುದೋ ಒಂದು ಇಂಗ್ಲೀಷಲ್ಲಿ ಒಂದು ವಿಡಿಯೋ ಬರ್ತಾ ಇತ್ತು. ಅದನ್ನು ಒಂದು ಪ್ರವಾದನೆ ನಾನು ನೋಡ್ತಾ ಇದ್ದೆ. ಅಲ್ಲಿ ಅವ್ರು ಹೇಳ್ತಾರೆ, ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳಿರುವ ಕೆಲವು ಪ್ರಾಣಿಗಳಿದೆ. ಆ ಎಲ್ಲ ಪ್ರಾಣಿಗಳು ಒಂದೊಂದು ಸಂಕೇತ ಅಂತೆ. ನೋಡಿ, ನಮ್ಗೆ ಇವತ್ತಿನವರೆಗೂ ಗೊತ್ತಿರಲಿಲ್ಲ. ಒಂದೊಂದು ಪ್ರಾಣಿಗಳು ಕೂಡ ಒಂದೊಂದು ಸಂಕೇತ ಅಂತೆ. ಅದರಂತೆಯೇ ಹಂದಿಯೂ ಕೂಡ ಒಂದು ಸಂಕೇತ. ಹಂದಿಯನ್ನು ಹಳೆ ಒಡಂಬಡಿಕೆಯಲ್ಲಿ ತಿನ್ಬೇಡ ಅಂತ ಹೇಳಿದರೆ, ಆದರೆ ಹೊಸ ಒಡಂಬಡಿಕೆಯಲ್ಲಿ ಜನರು ಯಾವ ರೀತಿ ತಗೊಂಡ್ರು? ತಿನ್ನಬಹುದು ಅಂತ ತಗೊಂಡ್ರು. ಅದೊಂದು ಸಂಕೇತವಾಗಿದೆ, ಸೂಚನೆಯ ಸಂಕೇತ ಅಂತೆ. ಅದು ಮುಂದೆ ನಡೆಯಲಿರುವಂಥ ದುಷ್ಟ ಕಾರ್ಯಗಳಿಗೆ, ಒಂದೊಂದು ಕಾರ್ಯಗಳಿಗೆ ಅದೊಂದು ಸಂಕೇತವಾಗಿದೆ ಅಂತ ಅವರು ತಿಳಿಸ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಈ ದಿನಗಳಲ್ಲಿ ನೋಡಿ, ರೋಮನರಿಗೆ ಬರೆದ ಪತ್ರದಲ್ಲಿ ನಾವು ಓದ್ತೀವಿ, ದೇವರ ಸಾಮ್ರಾಜ್ಯ ತಿನ್ನುವುದು ಕುಡಿಯುವುದರಲ್ಲೇ ಅಲ್ಲ, ಆದರೆ ಇವತ್ತು ಎಲ್ಲರೂ ತಿಂತಾ ಇದ್ದಾರೆ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಇದು ಎಂಥ ಒಂದು ಘೋರವಾದ ತಪ್ಪು ಗೊತ್ತಾ? ಹೇಳ್ಬೋದು, ಯಾಜಕರು ಹೇಳ್ತಾರೆ, ಹೌದು ತಿನ್ಬೋದು ಅಂತ ಹೇಳ್ತಾರೆ, ಬೋಧಕರು ಹೇಳ್ತಾರೆ, ಪ್ರವಾದಿಗಳು ಹೇಳ್ತಾರೆ, ಪಾಸ್ಟರ್ಸ್ಗಳು ಹೇಳ್ತಾರೆ. ಬಟ್ ಎಲ್ಲ ಹೇಳಿದ್ರು ಪವಿತ್ರಾತ್ಮ ನಿಮಗೆ ಹೇಳಿದಾರಾ? ಯೇಸುಸ್ವಾಮಿ ಹೇಳಿದಾರಾ? ಯೇಸುಸ್ವಾಮಿ ಎಲ್ಲಾದರೂ ಒಂದು ಕಡೆ ಎಲ್ಲಾದರೂ ಹಳೆ ಒಡಂಬಡಿಕೆಯನ್ನು ಬಿಟ್ಟು ಬಿಡಿ, ಹೊಸ ಒಡಂಬಡಿಕೆಯನ್ನು ಮಾತ್ರ ನೀವು ಅನುಸರಿಸಿರಿ ಅಂತ ಎಲ್ಲಾದರೂ ಹೇಳಿದಾರಾ? ಎಲ್ಲೂ ಹೇಳಿಲ್ಲ. ಅದೊಂದು ಒಂದು ಸೂಚನೆಯ ಸಂಕೇತ ಅಂತೆ. ಸಂಕೇತಗಳು ಬರ್ಸರು ಬ್ರದರ್. ಪ್ರೈಸ್ ದಿ ಲಾರ್ಡ್. ನಿನ್ನೆ ಒಬ್ಬ ವ್ಯಕ್ತಿಯನ್ನು ನಾನು ನೋಡಿದೆ. ನಾನು ನಿನ್ನೆ ಹೇಳೋಣ ಅಂದ್ಕೊಂಡೆ, ಬಟ್ ನಾನು ಇದು ಮಾಡೋಕ್ಕಾಗಲಿಲ್ಲ. ಒಂದು ಸಿಗ್ನಲಲ್ಲಿ MG ರೋಡ್ ಸಿಗ್ನಲಲ್ಲಿ ಬಂದು ನಿಂತ್ಕೊಂಡಾಗ ಒಂದು ಕಾರಲ್ಲಿ ಒಂದು ಡ್ಯಾಶ್ ಬೋರ್ಡ್ ಇದೆ, ಮುಂದೆ ಗ್ಲಾಸ್ ಪಕ್ಕದಲ್ಲಿ ಒಂದು ಡ್ಯಾಶ್ ಬೋರ್ಡ್ ಇದೆ. ಡ್ಯಾಶ್ ಬೋರ್ಡ್ ಮೇಲ್ಗಡೆ ಬೈಬಲ್ ಇಟ್ಟಿದ್ದ. ಇನ್ನು ಯುವಕ ಬೈಬಲ್ ಇಟ್ಟಿದ್ದ. ಆ ಬೈಬಲನ್ನು ನೋಡಿದ ತಕ್ಷಣ ನಾನು ಅವನ್ನ ಕೈ ಸನ್ನೆ ಮಾಡಿದೆ, ಗ್ಲಾಸ್ ಇಳಿಸೋಕ್ಕೆ ಕೇಳಿದೆ. ಗ್ಲಾಸ್ ಇಳಿಸ್ದ. ಅದು ಬೈಬಲ್ ಅಂತ ಕೇಳಿದೆ. ಹೌದು ಸರ್, ಬೈಬಲ್ ಅದು ಅಂತ ಹೇಳ್ದ. ನನಗೆ ತುಂಬ ಖುಷಿಯಾಯಿತು. ತುಂಬ ಒಳ್ಳೆಯದು, ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅಂತ ಹೇಳಿದೆ. ಆಗ ಆತ ಹೇಳಿದ್ದು ಒಂದೇ ಮಾತು, ಆ ಬೈಬಲಿಂದ ನಾವು ಜೀವಂತವಾಗಿದ್ದೀವಿ, ಆ ಬೈಬಲಿಂದ ನಾವಿನ್ನೂ ಉಸಿರಾಡ್ತಾ ಇದ್ದೀವಿ, ಬೈಬಲಿಂದ ನಾನು ಜೀವಂತವಾಗಿದ್ದೀನಿ ಅಂತ ಹೇಳ್ದ. ಆತನ ಹೆಸರನ್ನು ಕೇಳಿದಾಗ, ಏನು ನಿನ್ನ ಹೆಸರು ಅಂತ ಕೇಳಿದಾಗ, ನಾನು ಹಿಂದೂ ವ್ಯಕ್ತಿ, ನನ್ನ ಹೆಸರು ಸ್ವಾಮಿ, ನಾನು ಹೊಳೆ ನರಸೀಪುರದವನು ಅಂತ ಹೇಳ್ದ. ಪ್ರೈಸ್ ದಿ ಲಾರ್ಡ್. ನೋಡಿ, ಅವನ ಹೆಸರನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ನನಗೆ ಅಷ್ಟು ಸಂತೋಷ ಆಯಿತು. ಅವನು ಹೋಗುವ ಎಲ್ಲ ಕಡೆಗಳಲ್ಲಿ ಬೈಬಲ್ನ ಒಂದು ಮುಂದುಗಡೆ ಇಟ್ಕೊಂಡು ಅವನು ಹೇಳ್ತಾ ಇದ್ದಾನೆ, ರಾಜರೋಷವಾಗಿ ಹೇಳ್ತಾ ಇದ್ದಾನೆ, ಆ ಒಂದು ಬೈಬಲ್ನಿಂದ ನಾನು ಇವತ್ತು ಜೀವಂತವಾಗಿದ್ದೀನಿ. ಇವತ್ತು ನೀವು ಹೇಳಲಿಕ್ಕೆ ಸಾಧ್ಯನಾ? ಅದಾದ ಮೇಲೆ ಹಾಗೆ ಯೂಟರ್ನ್ ಮಾಡ್ಕೊಂಡು ಆತ ಮುಂದೆ ಹೋದ. ಯೂಟರ್ನ್ ಮಾಡ್ಕೊಂಡು ಮತ್ತೆ ಲೆಫ್ಟಿಗೆ ಬರಬೇಕಾದ್ರೆ ಅಲ್ಲೊಂದು ರಮೇಶ ಎಂಬ ವ್ಯಕ್ತಿಯ ಮರಣ ಆಗಿತ್ತು. ಎಲ್ಲ ಜನರು, ತುಂಬ ದೊಡ್ಡ ಶಾಂತಿನಗರದಲ್ಲಿ ತುಂಬ ದೊಡ್ಡ ಕುಟುಂಬ ಅಂದ್ಕೊಳ್ತೀನಿ, ತುಂಬ ಜನ ಸೇರಿದ್ರು, ಎಲ್ಲ ಕಡೆ ಬ್ಯಾನರ್ ಹೊಡೆದಿದ್ರು. ಎಲ್ಲ ಎರಡನ್ನ ದೇವರು ನನ್ನ ಮುಂದೆ ನಿಲ್ಲಿಸಿದ್ರು, ಎರಡು ಕಾರ್ಯಗಳನ್ನು ದೇವರು ನನ್ನ ಮುಂದೆ ನಿಲ್ಲಿಸಿದ್ರು. ಬರಬೇಕಾದ್ರೆ ಆ ವ್ಯಕ್ತಿ ಬದುಕಿರಬೇಕಾದ್ರೆ ಯೇಸುವನ್ನ ಅರ್ಥಕೊಂಡ, ಅಂಗೀಕಾರ ಮಾಡಿಕೊಂಡ. ಈ ವ್ಯಕ್ತಿ ಅರ್ಥಕೊಂಡಿದ್ದಾನೋ ಅರ್ಥಕೊಂಡಿಲ್ವೋ ಗೊತ್ತಿಲ್ಲ. ಅರ್ಥಕೊಂಡಿದ್ದಾನೋ ಅರ್ಥಕೊಂಡಿಲ್ವೋ ಗೊತ್ತಿಲ್ಲ.
ಆದರೆ ದೇವರು ನಮಗೆ ಕೊಟ್ಟಂಥ ಕೆಲಸ. ಸಾರಿ, ಮೋಶೆಗೆ ಯಾವ ರೀತಿ ಕೆಲಸ ಕೊಟ್ಟರು ಆ ರೀತಿ ಕೆಲಸ ನಮಗೂ ಕೊಟ್ಟಿದ್ದಾರೆ. ನಾವು ಮಾಡ್ತಾ ಇದ್ದೀವಾ? ಇಲ್ಲ. ಮೋಶೆಯಂತೆಯೇ ಅಜಾಗರೂಕತನವಾಗಿ ನಾವೇನು ಮಾಡ್ತಾ ಇದ್ದೀವಿ? ಸೋಲ್ತಾ ಇದ್ದೀವಿ. ನೋಡಿ, ಮೋಶೆಗೆ ಜನರು ಹಿಂಸೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಹಾರ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಅದಿಲ್ಲ ಅಂತೇಳಿ ಹಿಂಸೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಮೋಶೆಗೆ ದೇವರು ಹೇಳ್ತಾರೆ, ನಿನ್ನ ಜನರಿಗೆ ನೀರು ಬೇಕು ಅಂತ ಹೇಳಿದ್ರೆ ನೀನು ಬಂಡೆ ಹತ್ರ ಹೋಗು, ಅಲ್ಲೋಗಿ ಏನು ಮಾಡು? ಆಜ್ಞೆ ಮಾಡು ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ವಾಕ್ಯ ತಗೊಳ್ಳಿ. ಸಂಖ್ಯಾಕಾಂಡ 20ನೇ ಅಧ್ಯಾಯ 7ನೇ ವಾಕ್ಯ. 7. ಆಗ ಸರ್ವೇಶ್ವರ ಮೋಶೆಗೆ, ನೀನು ಆ ಕೋಲನ್ನು ಕೈಗೆ ತೆಗೆದುಕೋ, ನೀನು ಮತ್ತು ನಿನ್ನ ಸಹೋದರ ಆರೋನನು ಜನಸಮೂಹದವರನ್ನು ಸಭೆ ಸೇರಿಸಿ ಅವರೆಲ್ಲರ ಎದುರಿನಲ್ಲೇ ನೀರು ಕೊಡಬೇಕೆಂದು ಆ ಕಡಿದಾದ ಬಂಡೆಗೆ ಆಜ್ಞೆ ಮಾಡು. ಪ್ರೈಸ್ ದಿ ಲಾರ್ಡ್. ನೋಡಿ, ಅಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ ಮೋಶೆಗೆ, ಕೋಲನ್ನು ತೆಗೆದುಕೋ. ಕೋಲು ಅದು ಕೂಡ ಒಂದು ಚಿಹ್ನೆ. ಇದ್ಯಾವುದು ನಮಗೆ ಬೇಕಾಗಿಲ್ಲ. ನಮಗೆ 1 ಅವರ್ ಚರ್ಚಲ್ಲಿ ಹೋಗಿ ಕುಳಿತುಕೊಂಡು ಒಂದು ಪಿತನ ಸುತನ ಪ್ರಾರಂಭದಲ್ಲಿ ಪಿತನ ಸುತನ ಒಂದು ಪರಮಪ್ರಸಾದ ತಗೊಂಡು ವಾಪಸ್ ಬಂದರೆ ಸಾಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಇಲ್ಲ. ಅದೇ ನಾವು ಮಾಡ್ತಿರೋ ದೊಡ್ಡ ತಪ್ಪು. ಅದೇ. ಪ್ರೈಸ್ ದಿ ಲಾರ್ಡ್. ದೇವರನ್ನು ಯಾರು ಅರಿತುಕೊಳ್ತಾರೋ ಅವ್ರು ಮಾತ್ರ ವಿಶ್ವಾಸಿಗಳು. ಅಥವಾ ಅರಿತುಕೊಂಡು ಮೇಲೂ ಯಾರು ಅಹಂಕಾರ ಪಡ್ತಾರೋ ಅವರು ಅವಿಶ್ವಾಸಿಗಳು. ನಾವು ಇರೋದು, ದೇವರು ನಮ್ಮನ್ನು ಇಟ್ಟಿರೋದು ಸೇವೆ ಮಾಡಲಿಕ್ಕೆ, ಅಹಂಕಾರ ಪಡೋಕ್ಕಲ್ಲ, ದರ್ಪ ತೋರ್ಸೋಕ್ಕಲ್ಲ, ಅಧಿಕಾರ ಚಲಾಯಿಸೋಕ್ಕಲ್ಲ. ಪ್ರೈಸ್ ದಿ ಲಾರ್ಡ್. ಮೋಶೆಗೆ ಹೇಳಿದ್ರು, ಆಜ್ಞೆ ಮಾಡು. ಮೋಶೆಗೆ ಗೊತ್ತಿರಬೇಕಾಗಿತ್ತು, ದೇವರು ನನ್ನ ಜೊತೆಲಿ ಇರ್ತಾರೆ, ಎಲ್ಲ ಟೈಮಲ್ಲಿ ನನ್ನ ಜೊತೆಲಿ. ಯಾಕಂದರೆ ಅವ್ರು ಮಾಡಿದ ವಾಗ್ದಾನ ಕೊನೆ ತನಕ ಅಲ್ವಾ? ಹೌದಾ? ಪ್ರೈಸ್ ದಿ ಲಾರ್ಡ್. ಹೌದು ಬ್ರದರ್. ಹಾಂ. ಮೋಶೆ ಏನು ಮಾಡಿದ್ರು? 9-10ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಆ ಕೋಲನ್ನು ತಗೊಂಡು ಬಂಡೆಗೆ ಹೊಡೆದ್ರು ಅಲ್ವಾ? 11ನೇ ವಾಕ್ಯ ಹೇಳುತ್ತೆ, ಕೈ ಎತ್ತಿ ಕೋಲಿನಿಂದ ಬಂಡೆಗೆ 2 ಸಾರಿ ಹೊಡೆದ್ರು. 2 ಸಾರಿ ಹೊಡೆದ್ರು. ಆಗ 12ನೇ ವಾಕ್ಯದಲ್ಲಿ ಹೇಳ್ತಾರೆ, ನೀನು ನನ್ನ ಮಾತನ್ನು ವಿಶ್ವಾಸಿಸದೆ ಹೋದ ಕಾರಣ, ಗೌರವಿಸದೆ ಹೋದ ಕಾರಣ ಕಾನಾ ದೇಶಕ್ಕೆ ನೀನು ಹೋಗಂಗಿಲ್ಲ. ಇಲ್ಲೇ ನೀನು ಸ್ಟಾಪ್. ಮೋಶೆ ಕತೆ ಇಲ್ಲಿ ಮುಗೀತು. ಬ್ರದರ್ ಬೇರೆ ಕಲರ್ ಅಲ್ಲಿ ಬರೆದಿರೋದು ಕಾಣಿಸ್ತಾ ಇಲ್ವಾ? ಸ್ವಲ್ಪ ಇದು ಬ್ಲೂ ಕಲರ್ ಅಲ್ಲಿ ಅಂತ ಅಲ್ಲ, ನಿಮಗೆ ಕಾಣಿಸ್ತಾ ಇದೆಯಾ? ಒಂದೊಂದ್ಸಲ ಅಕ್ಷರ ಸಣ್ಣ. ಅಲ್ಲ, ಕೇಳೋ ಪ್ರಶ್ನೆ ಏನಿದೆ ನೋಡಿ, ಕಾಣಿಸ್ತಾ ಇದೆಯಾ ಅಂತ ಕೇಳ್ತಾ ನೀವೇನೋ ಮಾತಾಡ್ತಾ ಇದ್ದೀರಾ. ಕಾಣಿಸ್ತದೆ ಬ್ರದರ್, ಸ್ವಲ್ಪ ಅಷ್ಟು. ಸರಿ, ಓಕೆ, ಡನ್. ಮೋಶೆ ಇಲ್ಲಿ ಮುಗೀತು. ನಂತರ ಇಲ್ಲಿ ಕಾನಾ ದೇಶಕ್ಕೆ ಹೋಗಲಿಲ್ಲ, ಯೆಹೋಶುವ ಕಾನಾ ದೇಶಕ್ಕೆ ಕರ್ಕೊಂಡೋದ್ರು. ಅದು ನಮಗೆಲ್ಲ ಗೊತ್ತಿರೋ ವಿಷಯನೇ. ಇಲ್ಲಿ ಮೋಶೆ ದೇವರ ಮಾತನ್ನು ಮೀರಿದ ಕಾರಣ ಏನಾಯ್ತು? ದೇವರ ಸಂಬಂಧವನ್ನ ಕಳ್ಕೊಂಡ್ರು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಏನು ತಪ್ಪು ಮಾಡಲಿಲ್ಲ ಮೋಶೆ. ಏನು ಮಾಡಿದ್ರು? ಆಜ್ಞೆ ಮಾಡಕ್ಕೆ ಹೇಳಿದ್ರು, ಆದರೆ ಕೋಲ್ ತಗೊಂಡು ಹೊಡೆದ್ರು. ಅದೇನು ದೊಡ್ಡ, ನಮ್ಮ ದೃಷ್ಟಿಯಲ್ಲಿ ಅದೇನು ದೊಡ್ಡ ತಪ್ಪು ಅಲ್ವೇ ಇಲ್ಲ. ಅದೇ ಥರನೇ ಇಲ್ಲಿ ದೇವರು ಹೇಳಿದ್ರು, ನನ್ನ ಜೀವವುಳ್ಳ ವಾಕ್ಯಗಳ ಮುಖಾಂತರ ಈ ಸಮಯ ಇಷ್ಟೇನೆ. ಈ ಮರಣ, ಇದು ಮರಣ ನದಿಯಲ್ಲ, ಇದು ಮರಣ ಎಂಬ ನದಿಯನ್ನು ದಾಟದ ಮೇಲೆ ಇಲ್ಲಿ ನ್ಯಾಯ ತೀರ್ಪು. ಪ್ರೈಸ್ ದಿ ಲಾರ್ಡ್.
ಇದ್ರೊಳಗಡೆ ನಾವೇನು ಮಾಡಬೇಕು? ಸತ್ಯವನ್ನು ಅರಿತುಕೊಳ್ಬೇಕಲ್ವಾ? ಅರ್ತ್ಕೋಬೇಕು ಬ್ರದರ್. ಅರಿತುಕೊಳ್ಳಬೇಕು. ರಕ್ಷಣೆ ಕಡೆ ಹೋಗ್ಬೇಕು. ಯೋಹನ 6:63 ಹೇಳ್ತಾರೆ, ನನ್ನ ಜೀವವುಳ್ಳ ವಾಕ್ಯಗಳ ಮುಖಾಂತರ ನಿಮಗೆ ನಿತ್ಯ ಜೀವ. ಆದರೆ ನಾವೇನು ಮಾಡ್ದೋ? ಬೈಬಲ್ನ ಬದಿಗಿಟ್ಟೋ, ವಾಕ್ಯನ ಬದಿಗಿಟ್ಟೋ, ಸಾಕ್ಷಿನ ಬದಿಗಿಟ್ಟೋ, ಸಮಯನ ವೇಸ್ಟ್ ಮಾಡ್ದೋ, ಒಂದು ವಿಗ್ರಹವನ್ನು ರೂಪಿಸ್ಕೊಂಡು ಇದರ ಮುಖಾಂತರ ಸ್ವರ್ಗ ಅಂತ ನಾವು ಭಾವಿಸ್ಕೊಂಡು ಜೀವಿಸ್ತಾ ಇದ್ದೀವಿ ಅಲ್ವಾ? ಹೌದಾ? ಪ್ರೈಸ್ ದಿ ಲಾರ್ಡ್. ಹೌದು ಬ್ರದರ್. ಎಂಥ ಒಂದು ಘೋರ ಒಂದು ಪಾಪವನ್ನು ನಾವು ಮಾಡ್ತಾ ಇದ್ದೀವಿ. ಯೋಚನೆ ಮಾಡಿ, ಮರಣ ಆದಮೇಲೆ ನ್ಯಾಯ ತೀರ್ಪಿಗೆ ನಾವು ಹೋಗ್ತಾ ಇದ್ದೀವಾ? ಇದು ಪ್ರಶ್ನೆ. ಇದೊಂದೇ ಅಲ್ಲ, ಇಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ನಾವು ಕರ್ಕೊಂಡು ಹೋಗ್ಬೇಕು. ನೆನಪಿದೆಯಾ? ಇದೆ ಬ್ರದರ್. ಕೊಟ್ಟ ಕೆಲಸವನ್ನು ನೀವು ಮಾಡದೆ ಹೋದ್ರೆ ಏನಾಗುತ್ತೆ? ಮತ್ತಾಯ 26ಕ್ಕೆ ಹೋಗೋಣ. ಸ್ವರ್ಗ ಸಾಮ್ರಾಜ್ಯಕ್ಕೆ ನಾವು ಮತ್ತಾಯ 25ಕ್ಕೆ ಹೋಗೋಣ. 25ನೇ ಅಧ್ಯಾಯ 26ರಿಂದ 30 ತನಕ ಓದಿ. ಮತ್ತಾಯ 25 ದುಷ್ಟ ಸೇವಕ 26ರಿಂದ 30 ಬೇಗ ಓದಿ. ಆಗ ದಣಿಯವನಿಗೆ, ಎಲ್ಲವೋ ಮೈಗಳನ್ನಾದ ದುಷ್ಟ ಸೇವಕ, ನಾನು ಬಿತ್ತದ ಎಡೆಯಲ್ಲಿ ಕೊಯ್ಲು ಮಾಡುವವನು, ನಾನು ತೂರದ ಎಡೆಯಲ್ಲಿ ರಾಶಿ ಮಾಡುವವನು ಎಂದು ನಿನಗೆ ಗೊತ್ತಿತ್ತಲ್ಲವೇ? ಹಾಗಾದರೆ ನನ್ನ ಹಣವನ್ನು ನೀನು ಬಡ್ಡಿ ಅಂಗಡಿಯಲ್ಲಿ ಹಾಕಿಡಬೇಕಿತ್ತು. ನಾನು ಬಂದು ಬಡ್ಡಿ ಸಮೇತ ನನ್ನ ಅಸಲನ್ನು ಪಡೆಯುತ್ತಿದ್ದೆ ಎಂದ. ಅನಂತರ ಪರಿಚಾರಕರಿಗೆ, ಇವನಿಂದ ಆ ತಲೆಂತು ನಾಣ್ಯವನ್ನು ಕಿತ್ತು 10 ತಲೆಂತು ಇರುವವನಿಗೆ ಕೊಡಿ. ಉಳ್ಳ ಪ್ರತಿಯೊಬ್ಬನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಅವನು ಸಮೃದ್ಧನಾಗುತ್ತಾನೆ. ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ. ಅಪ್ರಯೋಜಕನಾದ ಈ ಸೇವಕನನ್ನು ಹೊರಗಿನ ಕಗ್ಗತ್ತಲೆಗೆ ದಬ್ಬಿರಿ, ಅಲ್ಲಿ ಕಟಕಟನೆ ಹಲ್ಲು ಕಳೆದುಕೊಂಡು ಗೋಳಾಡಬೇಕಾಗುವುದು ಎಂದು ಹೇಳಿದ. ಈಗ ದೇವ್ರು ಕೊಟ್ಟ ಕೆಲಸವನ್ನು ನಾವು ಮಾಡದೆ ಹೋದ್ರೆ ನಾವು ಯಾರಾಗ್ತೀವಿ? ಯಾರು ನಾವು? ಸೇವಕಂತರ, ಅಪ್ರಯೋಜಕ ಸೇವಕಂತರ ಆಗ್ತೀವಿ ಬ್ರದರ್ ಅಲ್ವಾ? ಹೌದು. ಮೈಗಳನ್ನಾಗಿ ದೇವರು ಕೊಡುವ ಶಿಕ್ಷೆಗೆ ಗುರಿ ಆಗ್ತೀವಿ. ಕರೆಕ್ಟಾ? ಕರೆಕ್ಟ್ ಬ್ರದರ್, ಕರೆಕ್ಟ್. ನಾವ್ ಮಾಡಿದ ಹೇಳಿ. ನಾವು ಮಾಡಿದ ಕೆಲ್ಸಕ್ಕೆ ನಮ್ಗೆ ಪ್ರತಿಫಲ ಸಿಗ್ಗಾಗೆ ಮಾಡ್ಬೇಕು ಬ್ರದರ್. ಪ್ರೈಸ್ ದಿ ಲಾರ್ಡ್. ಏನ್ ಮಾಡ್ತಾ ಇದೀವಿ ನಾವು? ಯಾರಿಗಾದ್ರೂ ಒಬ್ಬರಿಗೆ ಒಂದು ವಾಕ್ಯ ಸಾರ್ತಾ ಇದೀವಾ? ದೇವರ ರಾಜ್ಯ ಕಟ್ತಾ ಇದೀವಾ? ಇಲ್ಲ ಬ್ರದರ್, ಅವ್ರ ಕೆಲಸ ಮಾಡ್ತಾ ಇಲ್ಲ. ಹಾಗಾದ್ರೆ ಪರಲೋಕಕ್ಕೆ ಹೋಗೋದು ಬೇಡವಾ? ಬೇಕು ಬ್ರದರ್. ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಬ್ರದರ್? ದೇವರು ಕೊಟ್ಟಿರೋ ಕೆಲಸವನ್ನು ಮಾಡ್ಬೇಕು. ಅವರು ಕೊಟ್ಟಿರುವಂತ ಜವಾಬ್ದಾರಿ ನಾವು ನಿರ್ವಹಿಸಬೇಕು. 3 ವರ್ಷದಿಂದ ಇದೇ ಹೇಳ್ತಾ ಇದ್ದೀರಾ ನೀವು ಅಲ್ವಾ? ಆಗ್ಲೂ ನಾನು ನಿಮ್ಗೆ ಹೇಳಿದೆ, ಏನು ಮೀಡಿಯಾ ಇದೆ, ಮೀಡಿಯಾ ಮುಖಾಂತರ ಮಾಡಿ, ಸಮಯ ಸಿಗ್ದಾಗೆಲ್ಲ ಮಾಡಿ, ಪ್ರಚಾರ ಮಾಡಿ, ಆತ್ಮಗಳಿಗೆ ಸತ್ಯ ತಿಳಿಸ್ಕೊಡಿ ಅಂತ ಹೇಳಿದೆ. ಎಷ್ಟು ಜನ ಮಾಡಿದ್ದೀರಾ? ನಾನ್ ಮಾಡ್ತಾ ಇದ್ದೀನಿ ಬ್ರದರ್ ಈಗ. ನಮ್ಮ ಪಾಪದ ಹೊರೆ ನಮ್ಮ ಜೀವನದಲ್ಲಿ ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ಪಾಪದ ಹೊರೆ. ನೂರು kg ಅಂದರೆ ಜಸ್ಟ್ ರೆಫರೆನ್ಸ್ ಹೇಳ್ತಾ ಇದ್ದೀನಿ. 100 kg ಇದ್ರೆ ಅದನ್ನು ನಾವು ಕಳ್ಕೊಳ್ತಾರದು ಹೆಂಗೆ ಗೊತ್ತಾ?
ಆ ಭಾರವನ್ನು ನಾವು ಕಳ್ಕೊಳ್ತಾ ಇರೋದು ಹೇಗೆ ಅಂದರೆ, ಭಾರವನ್ನು ಗ್ರಾಮ್ ಲೆಕ್ಕದಲ್ಲಿ ಕಳ್ಕೊತಾ ಇದ್ದೀವಿ. ಎಷ್ಟು? ಗ್ರಾಮೂ ಇಲ್ಲ, ಅದಕ್ಕಿಂತ ಇನ್ನೂ ಕಮ್ಮಿನೇ, ಮಿಲಿಗ್ರಾಮ್ ಅಂತ ಹೇಳ್ಬೋದು. ಒಂದು ವಾಕ್ಯವನ್ನು ಓದೋಣ. ಮತ್ತಾಯ 23ನೇ ಅಧ್ಯಾಯ ವಾಕ್ಯ 13. ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಧಿಕ್ಕಾರ. ಸ್ವರ್ಗ ಸಾಮ್ರಾಜ್ಯದ ದ್ವಾರಗಳನ್ನು ಮಾನವರಿಗೆ ಮುಚ್ಚಿದ್ದೀರಿ, ನೀವು ಪ್ರವೇಶಿಸುವುದಿಲ್ಲ, ಒಳಕ್ಕೆ ಪ್ರವೇಶಿಸಲು ಯತ್ನಿಸುವವರನ್ನೂ ಬಿಡುವುದಿಲ್ಲ. ಇಲ್ಲಿ ಏನು ಹೇಳ್ತಿದ್ರೆ? ನೀವು ಪ್ರವೇಶಿಸೋದಿಲ್ಲ. ಈಗ ನೀವು ಹೇಳಿದ್ರಲ್ವಾ, ದೇವರ ರಾಜ್ಯ ಕಟ್ತಾ ಇದ್ದೀವಾ? ಇಲ್ಲ ಬ್ರದರ್, ಇನ್ನು ಎಷ್ಟು ವರ್ಷ ಬೇಕು ಗೊತ್ತಿಲ್ಲ ಬ್ರದರ್. ಹಾಗಾದರೆ ನಾವಿಲ್ಲಿ ಹೋಗ್ತಾ ಇದ್ದೀವಾ? ದೇವರ ರಾಜ್ಯದೊಳಗೆ ನಾವು ಹೋಗ್ತಾ ಇದ್ದೀವಾ? ಸರಿ, ನಾವು ಹೋಗ್ತಾ ಇದ್ದೀವಿ. ನ್ಯಾಯ ತೀರ್ಪಿನ ದಿನ ಲೆಕ್ಕ ಕೇಳಿದಾಗ, ಎಲ್ಲಪ್ಪ ಭೂಮಿಯಲ್ಲಿರುವ ಯಾವ ಆತ್ಮಕ್ಕೆ ನೀನು ಸತ್ಯ ಸಾರಿದೀಯಾ ಅಂತ ಹೇಳಿದ್ರೆ ಏನು ಹೇಳ್ತೀರಾ? ಆಗ ಏನು ಹೇಳ್ತೀರಾ? ಅರ್ಥ ಆಗ್ತಾ ಇದೆಯಾ ನಾನು ನಿಮಗೆ ತಿಳಿಸ್ತಾ ಇರೋದು? ಇಲ್ಲಿ ಯಾರು ಮೇಲಿಲ್ಲ, ಯಾರು ಕೀಳಿಲ್ಲ, ಯಾರು ಮೇಲಿಲ್ಲ, ಯಾರು ಕೀಳಿಲ್ಲ. ಎಲ್ಲರಿಗೂ ಒಂದೊಂದು ಜವಾಬ್ದಾರಿಯನ್ನು ದೇವರು ಕೊಟ್ಟಿದ್ದಾರೆ. ಪೋಪಿಂದ ಹಿಡಿದು ಪೋಪ್, ಬಿಷಪ್, ಕಾರ್ಡಿನಲ್ಸ್, ಯಾಜಕರು, ವಿಶ್ವಾಸಿಗಳು, ಬೋಧಕರು, ಪ್ರವಾದಿಗಳು, ಎಲ್ಲರಿಗೆ ಒಂದೇ ಒಂದು ಕೆಲಸ. ಭೂಮಿಯಲ್ಲಿ ಬಂಧನದಲ್ಲಿರುವಂಥ ಎಲ್ಲ ಆತ್ಮಗಳನ್ನು ಎಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ? ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ನಾವೇ ಕಟ್ಟಬೇಕು. ನೋಹನ ಥರ. ನೋಹ ಹೇಗೆ ರಕ್ಷಣೆ ಹೊಂದ್ಕೊಂಡಿದ್ದು? ನೋಹ ರಕ್ಷಣೆ ಯಾವ ರೀತಿ ಹೊಂದ್ಕೊಂಡ್ರು? ಗೊತ್ತಿಲ್ವ? ನಾವೇನು ಕಟ್ಟಿಕೊಂಡು. ಈಗ ನಾವು ಕೂಡ ನಾವೇ ಕಟ್ಟಬೇಕು. ನಾವೇ ಯಾವ ರೀತಿ ಕಟ್ಟೋದು? ವಾಕ್ಯಗಳ ಮುಖಾಂತರ. ನಾವೇ ನೋಹ ಅಲಗೆಲ್ ಕಟ್ಟಿದ್ರು, ನಾವು ದೇವರ ಜೀವವುಳ್ಳ ವಾಕ್ಯಗಳಿಂದ ಕಟ್ಟಬೇಕು. ಎಷ್ಟು ಜನ ಕಟ್ತಾ ಇದೀವಿ ನಾವು? ಇವತ್ತಿಗೂ ನೋಡಿ, ನಮ್ಮ ಮಕ್ಕಳ ಬಗ್ಗೆ ನಮ್ಗೆ ಆಲೋಚನೆ ಅಲ್ವಾ? ಮಧ್ಯಾಹ್ನ ಊಟದ ಬಗ್ಗೆನೇ ಆಲೋಚನೆ, ರಾತ್ರಿ ಊಟದ ಬಗ್ಗೆನೇ ಆಲೋಚನೆ, ಬೆಳಗ್ಗೆ ಊಟದ ಬಗ್ಗೆನೇ ಆಲೋಚನೆ. ಆದರೆ ದೇವರು ನಮ್ಮ ಜೊತೆಲಿ ಇದ್ದಾರೆ ಎಂಬ ಭಾವನೆ ನಮ್ಮಲ್ಲಿಲ್ಲ. ದೇವರಿಗಿಂತ ಜಾಸ್ತಿ ನಾವು ವ್ಯಕ್ತಿಗಳಿಗೆ, ವಸ್ತುಗಳಿಗೆ ಮಹತ್ವ ಕೊಡ್ತಾ ಇದ್ದೀವಿ. ಮೋಶೆನೂ ಅದೇ ಮಾಡಿದ್ದು. ಮೋಶೆಗೆ ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೊಳ್ಬೇಕಾಗಿತ್ತು. ಅವ್ರು ಕೇಳಿಸ್ಕೊಳ್ಳಿಲ್ಲ, ಹೋಗಿ ಸಣ್ಣ ತಪ್ಪು ಮಾಡಿದ್ರು. ಆದರೆ ಅದು ದೇವರ ದೃಷ್ಟಿಯಲ್ಲಿ ನೋಡಿ, ಕಾನ ದೇಶಕ್ಕೇನೆ ಕಾಲಿಡೋಕ್ಕಾಗಲಿಲ್ಲ, ಆ ಮಟ್ಟಿಗೆ ಆಗೋಯ್ತು. ಇವತ್ತು ನಾವು ದೇವರು ನಮ್ಮೊಂದಿಗೆ ಮಾತನಾಡುವಂತಹ ಜೀವವುಳ್ಳ ವಾಕ್ಯಗಳು, ಸಾಕ್ಷಿಗಳನ್ನು ಬಿಟ್ಟು ಒಂದು ವಿಗ್ರಹ ಮಾಡಿಕೊಂಡು, ಒಂದು ಸ್ವರೂಪ ಮಾಡಿಕೊಂಡು, ಅದೇ ದೇವರನ್ಕೊಂಡು, ಅದಕ್ಕೊಂದು ಹೂನಾರ ಹಾಕಿ, ಅದಕ್ಕೋ 2 ಕ್ಯಾಂಡ್ಲ್ ಹಚ್ಚಿ ನಾವು ಒತ್ಕೊಂಡು ತಿರುಗ್ತಾ ಇದ್ದೀವಲ್ಲ. ಯೋಚನೆ ಮಾಡಿ, ನ್ಯಾಯ ತೀರ್ಪಿಗೆ ನಾವು ಬದ್ಧರಾಗಿದ್ದೀವ? ದೇವರು ಕೇಳೋದಷ್ಟೇ, ನಿನ್ನ ಮುಖಾಂತರ ಎಷ್ಟು ಆತ್ಮ ರಕ್ಷಣೆ ಹೊಂದಿತು? 2ನೇ ಪ್ರಶ್ನೆ, ಎಷ್ಟು ಆತ್ಮ ನೀನು ಮಾಡಿದ ಕಾರ್ಯದಿಂದ ಎಷ್ಟು ಆತ್ಮ ನಾಶವಾಯಿತು? ಎಚ್ಚರವಾಗಿರೋಣ ಪ್ರಿಯರೇ. ಮಾತೆ ಮರಿಮನವರಂತೆ ದೇವರ ಮಾತನ್ನು ಆಲಿಸಿ, ಅದನ್ನು ಧ್ಯಾನಿಸಿ, ಏನು ಕೇಳ್ತಾ ಇದ್ದಾರೆ? ಮಾತೆ ಮರಿಯವರಿಗೆ ಹೇಳಿದ ತಕ್ಷಣ ಅವರಿಗೆ ಅರ್ಥ ಆಯಿತು, ಓ ಇಡೀ ಲೋಕ ಪಾಪದಲ್ಲಿ ತುಂಬಿದೆ, ಹಾಗಾಗಿ ಆ ಪಾಪದಲ್ಲಿ ಇರುವಂಥ ವ್ಯಕ್ತಿಗಳನ್ನು ರಕ್ಷಿಸುವುದಕ್ಕಾಗಿ ದೇವಕುಮಾರ ಬರ್ತಾ ಇದ್ದಾರೆ ಎಂಬ ಅರಿವು ಮಾತೆ ಮರಿಯಮ್ಮನವ್ರಿಗಿತ್ತು. ಕಾರಣ, ಅವರು ಧರ್ಮಶಾಸ್ತ್ರವನ್ನು ಅರ್ತಿದ್ರು. ಧರ್ಮಶಾಸ್ತ್ರವನ್ನು ಅರ್ತಿದ್ರು. ನಂತರ ದೇವರ ಸ್ವರವನ್ನು ಕೇಳಿಸ್ಕೊಂಡ್ರು. ದೇವರ ಸ್ವರ ಕೇಳಿಸಿದಲ್ಲದೆ ಅವರು ಹೇಗೆ ಜೀವಿಸಬೇಕು, ಯಾವ ರೀತಿ ಅಂತ ತಿಳಿಸಿದ್ರು, ಅದೇ ರೀತಿ ಅವರು ಜೀವಿಸಿದ್ರು.
ಅವರು ಲೋಕದ ಆಚಾರ ವಿಚಾರಗಳಿಗೆ ತಲೆಬಾಗಲಿಲ್ಲ. ಲೋಕದ ಐಶ್ವರ್ಯತನಕ್ಕೆ, ಶ್ರೀಮಂತಿಕೆಗೆ ಅವರು ತಲೆಬಾಗಲಿಲ್ಲ. ನನಗೆ ಶ್ರೀಮಂತಿಕೆ ಬೇಕು, ನನಗೆ ಮೋಲ್ಡ್ ಮನೆ ಬೇಕು, ಬಿಲ್ಡಿಂಗ್ ಬೇಕು, ಕಾರ್ ಬೇಕು, ಬಂಗಲೆ ಬೇಕು ಅಂತ ಅವರು ಆಸೆ ಪಡಲಿಲ್ಲ. ಕುದುರೆ ಬೇಕು ಅಂತ ಆಸೆ ಪಡಲಿಲ್ಲ. ಆದರೆ ದೇವರ ರಾಜ್ಯದ ಆ ಯೋಜನೆ ನೆರವೇರಬೇಕು ಅನ್ನೋದು ಮಾತೆ ಮರಿಯಮ್ಮನವರು ಅರ್ತಿದ್ರು. ನಾನು ಅರ್ತಿದ್ದೀನ ಅಥವಾ ನೀವು ಅರ್ತಿದ್ದೀರಾ? ಎಲ್ಲ ಸಂತರುಗಳು ಅರ್ಥಕೊಂಡ್ರು, ಆದರೆ ನಾವು ಅರ್ಥಕೊಳ್ಳಿಲ್ಲ. ನಿರ್ಧಾರ ನಮ್ಮ ಕೈಯಲ್ಲಿದೆ. ಪರಲೋಕಕ್ಕೆ ನಾವು ಹೋಗ್ತೀವಾ ಹೋಗಲ್ವಾ ಆ ಭರವಸೆನೂ ಕೂಡ ನಮಗಿದೆ. ದೇವರ ಸಹಕಾರ್ಮಿಕರಾಗಿ ನಾವು ವಿಶ್ವಾಸಿಗಳಂತೆ ಜೀವಿಸಿದ್ರೆ ಖಂಡಿತವಾಗಲೂ ಪರಲೋಕಕ್ಕೆ ಹೋಗ್ತೀವಿ. ಇಲ್ಲ, ಕಲ್ಲು, ಮಣ್ಣು, ಗಿಡ, ಮರ, ಬಳ್ಳಿ, ತಿನ್ನೋದು, ಕುಡಿಯೋದು, ಮಲಗೋದು, ಸುತ್ತೋದು, ಸಂತೋಷ ಪಡೋದು, ಎಂಜಾಯ್ ಪಡೋದು ಅಂತ ಹೇಳಿದ್ರೆ ಪರಲೋಕದ ಕಡೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಆತ್ಮವನ್ನು ನಾವು ನಾಶ ಮಾಡ್ಕೊಳ್ಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತು ಬ್ರದರ್. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾವು ಕ್ಲಾಸ್ ಮುಗಿಸೋಣ.